ಒಂದು ಪಿಕ್ಚರ್ ಆಗ್ಬಿಟ್ಟೈತಿ. ಜಾಕೆಟ್ ಒಂದು ಅಲ್ಲೇ ಮತ್ತೆ ಬಂದ್ಬಿಟ್ಟೆ ನೀವು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ತೋರಿಸ್ಕೊಂಡೇವಿ. ಈಗ ಮನ್ಯಾಗ ಹೋಗಿನ ಮಂಗಳಾರತಿ ಇರ್ತೈತಿ, ಅವ್ರಿಗೆ ತೋರ್ಸಾಗ ಇಲ್ಲಿ ಚೆಕ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ವಿಶ್ವನಾಥ್ ತೋರಿಸಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಪರ್ಫಾರ್ಮ್ ಮನೆಯಿಂದನೇ ಸ್ಟಾರ್ಟ್ ಆಗೈತಿ. ಹಂಗೆ ಇವತ್ತು ಎಕ್ಸಾಮ್ಸ್ ಒಂದು ಐತಿ, ನೋಡೋ ಏನೇನು ಸೀನ್ ಹಾಕೈತಿ. ಇನ್ ಕೇಸ್ ಯಾರೋ ಹೊಸ ಬಂದಿದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಅಲ್ಲಿ ಬ್ಲಾಗ್ ಮಾಡೋಕ್ಕಾಕಿತ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಬರೀ ಧಾರಾಕಾರವಾಗಿ ಸುರಿಯಾದೈತಿ ಹುಬ್ಳ್ಯಾಗ. ಈಗ ಹೋಗುವಾಗ ತೋರಿಸ್ಕೊಂಡು ಹೋಗೋ ಪರಿಸ್ಥಿತಿ ಐತಿ, ಪ್ರೋಗ್ರಾಮ್ ಐತಿ, ಮತ್ತು ಬರುವಾಗ ಪ್ರೋಗ್ರಾಮ್ ತೋರಿಸ್ಕೊಂಡು ಬರೋದೇ ಐತಿ. ಮಳೆ ಅಂತೂ ಪಕ್ಕ ಐತಿ. ಹಂಗೆ ಅಲ್ಲಿ ಬ್ಲಾಗ್ ಮಾಡೋಕ್ಕಾಕಿತ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಮಳೆ ಬಂತಂದ್ರೆ ಇನ್ನೂ ಯಾವಾಗ ನಿಲ್ತದೆ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ಗಾಡಿಗೆ ಹೋಗ್ಕೊಂತಾನೆ ಬ್ಲಾಗ್ ಮಾಡಮ್ಮ, ಗಾಡಿಗೆ ಹೋಗಿ ಬರೋಕ್ಕಿಂತನ ಬರ್ಕೊತಾನೆ ಬ್ಲಾಗ್ ಮಾಡವ. ಅಲ್ಲಂತೂ ಬ್ಲಾಗ್ ಮಾಡೋಕ್ಕಾಗಲ್ಲ. ಬರೀ ಫಟಾಫಟ್ ಎಲ್ಲ ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಕಾಲೇಜಿಗೆ ಸಿಗ್ತೇನೆ. ಬರ್ರಿ ಮಳೆ ಅಂತೂ ಮಾಡಂತೂ ಫುಲ್ ಆಗೈತಿ. ಈಗ ಚೆಕ್ ಮಾಡಿ ಮಾಡಂತೂ ಫುಲ್ ಐತಿ. ಮನೆ ಲಗುನ ಸೇರಿದ್ರೆ ಪುಣ್ಯಕ್ಕೆ ಮನೆಗೆ ಮುಡ್ತೀವಿ ಲಗುನ, ಯಾಕಂದ್ರೆ ಮನ್ಯಾಗ ತೋರಿಸ್ಕೊಂಡು ಹೋಗೋದು ಮಳೆ. ಇನ್ನೊಂದು ಜಾಕೆಟ್ ಒಂದು ಪಿಕ್ಚರ್ ಆಗ್ಬಿಟ್ಟೈತಿ. ಜಾಕೆಟ್ ಒಂದು ಅಲ್ಲೇ ಮತ್ತೆ ಬಂದ್ಬಿಟ್ಟೆ ನೀವು ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರ. ಮನ್ಯಾಗ ಬರ್ಬೇಕಾ ಗಾಡಿ ಥರದ್ದು ಸೀನ್ ಐತಿಲ್ಲ. ಫಟಾಫಟ್ ಹೋಗಮ್ಮ, ಏನೇನು ಸೀನ್ ಹಾಕಿತ್ತು ನೋಡಮ್ಮ. ಯಾಕಂದ್ರೆ बादलों की तरह ही तो तूने मुझ पे साया किया है बारिशों की ಎಲ್ಲ ಅಂತ ತೋರಿಸ್ಕೊಂಡೆ ಮನ್ಯಾಗ. ಇದ್ರಾಗ ಹೋಗೋದು ಮಜಾ ಆಯ್ತು ಬಿಡ್ರಿ. तो ऐसा लग रहा है दिल गार्डन गार्डन हो रहा है, बहुत मजा आ रहा है यहाँ पे. ಫುಲ್ ಮನ್ಯಾಗ ಅಂತೂ ತೋರಿಸ್ಕೊಂಡ್ಬಿಟ್ಟು ಚೆಕ್ ಮಾಡಿದ್ರು ಫುಲ್ ಅಂದ್ರೆ ಫುಲ್. ಮನ್ಯಾಗ ಹೋಗಿ ಬಯಸ್ಕೋಬೇಕ, ಬೇರೆ ಇದು ಆಕ್ಚುಲಿ ಚೆನ್ನಾಗಿರೋದು ಆಪ್ಷನ್ ಇಲ್ಲ. ಇನ್ನೇಕ ಒಂದ್ಸಲ ಎಲ್ಲರೂ ನಿಲ್ಬೇಕಂತ ಇದ್ದೆ, ಅಂದ್ರೆ ಫುಲ್ ಹಸಿನ ಆಗ್ಬಿಟ್ಟಿತ್ತು ಬಿಡ್ರಿ. ಈಗ ಹೋಗಿ ಬಯಸ್ಕೊಂಡು ಹೆಂಗಾದ್ರೂ ಬಯಸ್ಕೊಂತೇವಿ, ಪೂರ್ತಿ ಮಾಡಿಸ್ಕೊಂಡು ಬಯಸ್ಕೊಂಡು ಹೇಳಿ ಬರೀ ಫುಲ್ ಅಂದ್ರೆ ಫುಲ್ ತೋರಿಸ್ಕೊಂಡೇವಿ. ಈಗ ಮನ್ಯಾಗ ಹೋಗಿನ ಮಂಗಳಾರತಿ ಇರ್ತೈತಿ, ಮಂಗಳಾರತಿ ಮಾಡಿಸ್ಕೊಳೋಣ. ಇನ್ನೊಂದು ಪುಣ್ಯಕ್ಕೆ ಈಗ ಮಳೆ ನಿಂತ, ಮತ್ತು ಈಗ ಮಳೆ ನಿಂತು ಇನ್ನೂ ಭಾಳ ಕೆಲಸ ಅದ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕು. ಬರ್ರಿ ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಮನ್ಯಾಗ. ಅಲ್ಲಿ ಮನೆಗಂತೂ ರೀಚ್ ಆಗಿದೆ. ಇನ್ನೂ ಮಳೆ ಯಾವ ಪರಿ ಬರತ್ತಿತ್ತಂದ್ರೆ ನೋಡಿದ್ರಲ್ಲ ಬರಬೇಕಾರೆ. ಇನ್ನು ಬ್ಲಾಗ್ ಅಂತೂ ಅಲ್ಲಿ ಅಂದ್ರೆ ಮಾಡೋಕ್ಕಾಗಲಿಲ್ಲ. ಕಾಲೇಜ್ ಬಿಟ್ಟ ಮ್ಯಾಗ ಸೀದಾ ಮನೆಗೆ ಬಂದ್ವಿ. ಮಳೆ ಬರ್ತೈತಿ ಲಗುನ ಹೋಗ್ಬೇಕಂತೇಳಿ ಅಂದರೂ ತೋರಿಸ್ಕೊಂಡು ಹೋಗೋದೀವಿ. ಇಲ್ಲಿ ಚೆಕ್ ಮಾಡಿ ಫುಲ್ಲು ಕಾಲೇಜ್ ಡ್ರೆಸ್ ಅಂತೂ ಫುಲ್ ಚಿತ್ತಲ್ ಬತ್ತಲ್ಲ, ಫುಲ್ ಅಂದ್ರೆ ಫುಲ್ ಹಸಿ ಆಗ್ಬಿಟ್ಟೈತಿ ಕಾಲೇಜ್ ಡ್ರೆಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಂದ್ಕೊಂಡಿದ್ದೆ ನಾನು ಹೋಗ್ಬಾರ್ದಪ್ಪ, ಆರಾಮ್ಸೆ ಮಳೆ ಬರೋಕ್ಕಿಂತ ಮುಂಚೆಗೆ ಹೋಗಿ ಮನೆ ಮುಟ್ಬೇಕಂತೇಳಿ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನ್ ಪ್ರಕಾರ ಯಾವ ಆಗಂಗಿಲ್ಲ ಬಿಡ್ರಿ. ಪ್ಲ್ಯಾನ್ ಪ್ರಕಾರ ಆದರೆ ನಾವಿಲ್ಲಿ ಇರ್ತಿದ್ದಿಲ್ಲ. ಬರ್ರಿ ಇದಂತೂ ಆತ ಎಂಟರ್ಪ್ರಿನರ್ಶಿಪ್ ಅಂತೂ ಆತ ಎಕ್ಸಾಮ್ಸ್. ಮತ್ತು ಈಗ HRM ಐತಿ, ನಾಡ್ದು ಐತಿ, ನಾಳೆ ಒಂದು ದಿವ್ಸ ಬಿಟ್ಟು. ಆದ್ರೆ ನಾಳೆ ಹೆಂಗೆ ಹೋಗ್ತೈತಿ ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ಹಂಗೆ ಹೋಗ್ತೈತಿ HRMಗೆ. ಟೈಮ್ ಅಂತೂ ಭಾಳ ಕಮ್ಮಿ ಐತಿ, ಓದೋದಂತೂ ಭಾಳ ಐತಿ, ಅರ್ಥ ಮಾಡ್ಕೊಳೋದು ಭಾಳ ಐತಿ. ಬರ್ರಿ ಫಟಾಫಟ ಫ್ರೆಶ್ ಅಪ್ ಅಂತೂ ಆಗೋಮ, ಯಾಕಂದ್ರೆ ಫುಲ್ ಮಳೆಯಾಗೆಲ್ಲ ತೋರಿಸ್ಕೊಂಡ್ಬಿಟ್ಟಿವಿ. ಚೆಕ್ ಮಾಡಿ ಫುಲ್ ತೋರಿಸ್ಕೊಂಡ್ಬಿಟ್ಟಿದ್ದೀವಿ. ಪ್ಯಾಂಟ್ ಗಿಂಟ್ ಎಲ್ಲ ಎಕ್ಸಾಮ್ಸ್ ಎಲ್ಲ ತಕ್ಕ ಮಟ್ಟಿಗೆ ಆಗ್ಯಾವ ಅನ್ನಿಸ್ತೈತಿ. ನೋಡೋ ಏನೇನು ಸೀನ್ ಹಾಕೈತಿ. ಬರೀ ಮಳೆಯಾಗಂತೂ ಬಂದಾಗ ವ್ಯಾಪಾರಿ ಮಳೆ ಹುಬ್ಳ್ಯಾಗ, ವ್ಯಾಪಾರಿ ಮಳೆ ಅಂತ ನಾನು ಅನ್ಕೊಂಡಿದ್ದಿದ್ದಿಲ್ಲ ಈ ಪರಿ ಬರ್ತೈತೆ ಅಂತೇಳಿ. ಒಂದೀಟು ನಿಲ್ಲಾಕೆ ತಡೆ ಇಲ್ರಿಪ್ಪ. ಅಲ್ಲಿ ಹೋಗಿ ನಿಂತೇನಿ, ಮಸ್ತ್ ಆಡ್ ಎಲ್ಲಿ ಸ್ವಲ್ಪ ಕಮ್ಮಿ ಆಗೈತೆ ಅಂತ ಮುಂದಕ್ಕೆ ಮಸ್ತ್ ಆಡ್ ನಿಂತ್ಕೊಂಡೆ ಬಂದರು, ತೋರಿಸ್ಕೊಂಡೆ ಬಂದೇವಿ ನಾವು ಮನೆಗೆ. ಬರೀ ಇದಂತೂ ಇರಲಿ, ಫಟಾಫಟ ಫ್ರೆಶ್ ಅಪ್ ಎಲ್ಲ ಆಗಿ ಬ್ಲಾಗ್ ಎಡಿಟ್ ಮಾಡೋಣ. ಬ್ಲಾಗೆಲ್ಲ ಎಡಿಟ್ ಮಾಡ್ಕೊಂಡು ನಿಮಗೆ ಸಿಗ್ತೀವಿ. ಹಂಗೆ ವಾಚ್ ಒಂದು ಅನ್ಬಾಕ್ಸಿಂಗ್ ಮಾಡೋದೈತಿ, ನೋಡೋ ಏನೇನು ಸೀನ್ ಹಾಕೈತಿ. 5 minutes later. ಇಲ್ಲಿ ಚೆಕ್ ಮಾಡಿರಿ, ಇನ್ನೂ ಮಳೆ ನಿಂತಿಲ್ಲ, ಇನ್ನೂ ಸಣ್ಣಗೆ ಬರತ್ತೈತಿ ಮಳೆ. ಫುಲ್ ತೋರಿಸ್ಕೊಂಡು ಬಂದೇವು ಮನೆಗೆ ನಾವು. ಮತ್ತು ರೀಚ್ ಆಗೇವಿ, ಮತ್ತು ಮನೆಗೆ ರೀಚ್ ಆಗಿ ಅದಕ್ಕೆ ತೋರಿಸ್ಕೊಂಡು ರೀಚ್ ಆಗೇವಿ. ಲೇಟೆಸ್ಟ್ ನ್ಯೂಸ್ ಅಷ್ಟ ಕರೆ. ಗಾಡಿ ಅಂತೂ ನಿಂತೈತಿ ಇಲ್ಲಿ ಫುಲ್ ಮಳೆಯಾಗ. ಅದಂದ್ರೆ 24 ತಾಸು ಮಳೆಯಾಗ ಚಲೋವಾಗ ಹೋಗಿ ಹಿಂಗೆ ಕಾಡಿಸ್ತೈತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಡಿಸ್ತೈತೆ ಅದಂತೂ. ಯಾಕಂದ್ರೆ ಭಾಳ ದಿವಸ ಆತು ಇಟ್ಟಿಟ್ಟಂಟ ನಾವು ಮನೆ ಒಳಗೆ ಇರ್ತೀವಿ, ಅದಂತೂ ಹೊರಗೆ ಇರ್ತೈತಿ. ಫುಲ್ ಥಂಡಿ ಗಿಂಡಿ ಎಲ್ಲ ಹತ್ತಿರ್ತೈತಿ. ಸ್ಟಾರ್ಟ್ ಆಗಿ ಇವತ್ತು ಭಾಳ ಗುದ್ದಾಡೈತಿ ನಮ್ಮ ಜೊತೆ.
ನಾನು ಅದ್ರ ಜೊತೆ ಗುದ್ದಾಡೀನಿ ಭಾಳ ಅಂದ್ರೆ ಭಾಳ. ಬರೀ ಫೈನಲಿ ರೀಚ್ ಅಂತ ಆಗಿದೆ. ಒಂದು ಸಲ ಸ್ಟಾರ್ಟ್ ಆತಂದ್ರೆ ಚಲೋ ಆತಿರಪ್ಪ. ಮತ್ತು ಅದೇ ಲೈಕ್ ಮಳೆಯಾಗ ನಿಂತು ತಂದೆ ತಿರ್ತೈತೆ ಅದ್ರ ಸಂಬಂಧ. कितने तेजस्वी लोग हैं हमारे पास, कितने शानदार विचार रखते हैं जी. ಅದಂತೂ ಇದ್ದಿದ್ದು ಅದ್ರ ಜೊತೆ ಗುದ್ದಾಡಿ ಒಂದು ಸಲ ಸ್ಟಾರ್ಟ್ ಆತಂದು ಚಲೋ. ಆಮೇಲೆ ತನಗೆ ತಾನೇ ಸ್ಟಾರ್ಟ್ ಆಕೈತೆ ಆಲ್ಮೋಸ್ಟ್ ಅಲ್ಲಿ ಚಲೋ ಹಾಕಿ ಕೊಡಿದ್ರೆ ಬರ್ರಿ ಒಡಾವಟಿಗೆ ಫ್ರೆಶ್ ಅಪ್ ಆಗೋ. ಫ್ರೆಶ್ ಅಪ್ ಎಲ್ಲ ಆಗಿ ನಿಮಗೆ ಸಿಗ್ತೀವಿ. ಪ್ರಾಮಿಸ್ ಮಾಡ್ದಂಗೆ ವಾಚ್ ಅಂತೂ ಬಂದೈತಿ. ವಾಚ್ ಅಂತ ಇವತ್ತು ಅನ್ಬಾಕ್ಸಿಂಗ್ ಮಾಡೋಮ, ರಿವ್ಯೂ ಕೊಡೋಮ. ಯಾಕಂದ್ರೆ ಭಾಳ 2 ದಿವಸ ಆತ ಬಂದು ಅಕಸ್ಮಾತ್ ನನಗೂ ಟೈಮ್ ಸಿಗಲಿಲ್ಲ ಮಾಡೋಕೆ ಬ್ಲಾಗ್ ಎಲ್ಲ ಎಕ್ಸಾಮ್ ಟೈಮ್ನಾಗ. ಅದ್ರ ಸಂಬಂಧ ಬರೀ ಫಟಾಫಟ ಹೋಗೋಮ. ಬ್ಲಾಗ್ ಎಲ್ಲ ಎಡಿಟ್ ಅಂತೂ ಆಗೈತಿ, ಅಪ್ಲೋಡ್ ಆಗೈತಿ. ಇನ್ ಕೇಸ್ ಯಾರೋ ಹೊಸ ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮಾತು ಮರಿಬೇಡ್ರಿ. ಹಂಗೆ 100 ಸಬ್ಸ್ಕ್ರೈಬರ್ ಆಗಿಬಿಟ್ಟಾರ ಆಗಲೇ ನಮ್ದು ಫುಲ್. ಅದೊಂದು ನೋಡೋಮ. ಹಂಗೆ ಬರ್ರಿ ಫಟಾಫಟ್ ಈಗ ಅನ್ಬಾಕ್ಸಿಂಗ್ ಮಾಡೋಮ. ಫ್ಲಿಪ್ಕಾರ್ಟಿಂದ ಬಂದೈತಿ. ಫ್ಲಿಪ್ಕಾರ್ಟ್ ಹೋಗೋ ಮಾಡಿದ್ವಿ ಆಲ್ಮೋಸ್ಟ್ ಆಲ್. ಈ ಬರ್ಡ್ಸು ಫ್ಲಿಪ್ಕಾರ್ಟ್ ಹೋಗೋ ಮಾಡಿದ್ವಿ. ಮತ್ತು ಲೈಕ್ ಬರ್ಡ್ಸ್ ಆತ ಮೊದಲಿಂದ ಇಯರ್ಫೋನ್ ಇದು ಏನದ ಏರ್ಬಡ್ಸ್ 161 ಪ್ರೋ ಮತ್ತು 161 ಎಲ್ಲ ಫ್ಲಿಪ್ಕಾರ್ಟಿಂದ ಮಾಡಿತ್ತು. ಅದು ಬೋಲ್ಟಿನೂ ವಾಚ್ ಅದ ಬಿಡ್ರಿ. ಆದ್ರೆ ನಂದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಈಗ ಇದು ಬೇರೆ ಕಂಪ್ನಿ ತರಿಸೀವಿ ಬೋಲ್ಟ್ ಅಂತೇಳಿ. ಇದು ಬೇರೆದೈತಿ. ನೋಡೋ ಫೀಚರ್ಸ್ ಎಲ್ಲ ಮಸ್ತ್ ಅದಾವೆ. ಎಲ್ಲ ಆನ್ಲೈನಾಗ ಸರ್ಚ್ ಮಾಡಿದ್ದೈತಿ. ಎಲ್ಲ ಕ್ವಾಲಿಟಿನೂ ಮಸ್ತ್ ಐತಿ. ಆದರೆ ಬೆಲ್ಟ್ ಒಂದು ರಬ್ಬರಿಂದಿಲ್ಲ, ಅದೊಂದು ನೋಡ್ಬೇಕು. ನೆಕ್ಸ್ಟ್ ಲೆವೆಲ್ ಐತಿ. ಪ್ರಾಡಕ್ಟನ್ನು ಆನ್ಲೈನಾಗಲ್ಲಿ ನೋಡೇವಿ. ಬರೀ ಇಷ್ಟೆಲ್ಲ ಕಾಯಿಸೋದು ಬೇಡ ನನಗನ್ಸೋ ಮಟ್ಟಿಗೆ. ಫಟಾಫಟ್ ಬರೀ ಇಂಥದೆಯಾ ಎಲ್ಲ ಅನ್ಬಾಕ್ಸಿಂಗ್ ಮಾಡೋಣ. ಅವ್ರ ಮುಂದೆ ಸ್ವಲ್ಪ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ವಿ. ಲೈಕ್ ಅವ್ರಿಗೆ ತೋರ್ಸಾಗ ಇಲ್ಲಿ ಚೆಕ್ ಮಾಡಿ. ಇದ ವಾಚ್ ಮಿಕ್ಸೋ 6 ಬೋಲ್ಟಿಂದ ಬುಲೋಟ್ ಅಂದ್ರೆ ಮೇಡ್ ಇನ್ ಇಂಡಿಯಾದ ಬಿಡ್ರಿ. ಇನ್ನೊಂದಿತ್ತು ಫೈರ್ ಬೋಲ್ಟ್ ಅಂತ ಒಂದಿತ್ತು. ಇನ್ನೊಂದು ಅದೇ ಕಂಪ್ನಿದಿತ್ತು. ಆದ್ರೆ ಅದ್ರದ್ದು ರಿವ್ಯೂ ಚಲೋ ಇರಲಿಲ್ಲ ನನಗನ್ಸೋ ಮಟ್ಟಿಗೆ. ರಿವ್ಯೂ ಚೆಕ್ ಮಾಡಿದೆ, ರಿವ್ಯೂ ಅಂತೂ ಭಾಳ ವರ್ಸ್ಟ್ ಇತ್ತು. ಇದ್ದದ್ದು ರಿವ್ಯೂ ಚೆಕ್ ಮಾಡಿದೆ ಸ್ವಲ್ಪ ಬೆಟರ್ ಅನ್ನಿಸ್ತು. ಯಾಕಂದ್ರೆ ಕಡಿಮೆ ಬಜೆಟಾಗ ಐತಿ, ಫ್ರೆಂಡ್ಲಿ ಬಜೆಟ್ ಐತಿ. ಮತ್ತು ಫೀಚರ್ಸು ಹಂಗೆ ಕೊಡತ್ತಾರ. ಮತ್ತು ಕ್ವಾಲಿಟಿನೂ ಹಂಗೆ ಐತಿ. ಮೇಡ್ ಇನ್ ಇಂಡಿಯಾ ಅಂತಂದ್ರೆ ದೂಸರ ಮಾತಿಲ್ಲ ಬಿಡ್ರಿ ನಮ್ಮ ಕಡೆ. ಮತ್ತು ಹೆಚ್ಚಿಂದ ಏನಂತಂದ್ರೆ 120+ ಸ್ಪೋರ್ಟ್ಸ್ ಮೋಡ್ ಅದಾವೆ. ಇನ್ನು ಭಾಳ ಅಂದ್ರೆ ಭಾಳ ಅದಾವೆ. ಬರ್ರಿ ಫಟಾಫಟ್ ಇದನ್ನ ಅನ್ಬಾಕ್ಸಿಂಗ್ ಮಾಡೋ. ಹಾಂ ಇಲ್ಲಿ ಬರೀ ಇಂಥದೆಯಾ ಚೆಕ್ ಮಾಡಿ. ಇದು ಅದ್ರದ್ದು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ರು ಬಿಡ್ರಿ. ಅದನ್ನ ಹೆಂಗೆ ಯೂಸ್ ಮಾಡ್ಬೇಕು, ವಾಯ್ಸ್ ಎಕ್ಸೆಸ್, ಸ್ಪೋರ್ಟ್ಸ್ ಮೋಡ್ ಎಲ್ಲ ಕೊಟ್ಟಾರ ಆಲ್ಮೋಸ್ಟ್ ಆಲ್. ಅದರದ್ದು ಜಾತಕ ಎಲ್ಲ ಕೊಟ್ಟಾರ, ಮ್ಯೂಸಿಕ್ ಪ್ಲೇ ಮಾಡೋದು. ಅದ್ರದ್ದು ಆ್ಯಪ್ ಐತಿ. ಲೈಕ್ ಅದ್ರದ್ದು ಆ್ಯಪ್ ಐತಿ, ಅದನ್ನ ಡೌನ್ಲೋಡ್ ಮಾಡ್ಬೇಕು. ನೋಡೋಮ ಏನೇನು ಸೀನ್ ಹಾಕೈತಿ. ಫಸ್ಟ್ ಇದನ್ನೆಲ್ಲ ಸೈಡಿಗೆ ಇಡೋಮ. ಆಮೇಲೆ ಇದು ಮೇನ್ ಪ್ರಾಡಕ್ಟಿಗೆ ಬರೋಮ. ಇದು ಶೋ ಆಫ್ ಯುವರ್ ಪರ್ಸನಲ್ ಸ್ಟೈಲ್. ಈ ಸ್ಕ್ಯಾನ್ ಮಾಡೋದು ಬೆಲ್ಟ್ ಎಲ್ಲ ಕೊಟ್ಟಾರ ಬಿಡ್ರಿ. ಇದು ಎಪ್ರೇ ಮೋಡ್ ಇನ್ ಹೆವೆನ್, ಇದು ಸ್ಕ್ಯಾನರ್ದು ಇದು ಅಡ್ವರ್ಟೈಸ್ಮೆಂಟ್. ಮತ್ತು ಇದು ವಾರಂಟಿ ಕೊಟ್ಟಾರ. ಸ್ಕ್ಯಾನ್ ಆ್ಯಂಡ್ ರಿಶೋರ್ ಆಕ್ಸಿಡೆಂಟ್ ಎಕ್ಸ್ಟೆಡ್ 3 months ವಾರಂಟಿ. ಅದು ಇದು ರಿಜಿಸ್ಟರ್ ಮಾಡಿದ್ದು ಬಿಡ್ರಿ. ಈ ಕಂಪ್ನಿಯಾಗ ರಿಜಿಸ್ಟರ್ ಮಾಡೈತಿ. ನಾವಂತೂ ರಿಜಿಸ್ಟರ್ ಆಗಿ 3 ತಿಂಗಳ ವಾರಂಟಿ ಕೊಟ್ಟಾರ. ಇದ್ರದ್ದು ಆಬ್ವಿಯಸ್ಲಿ ಇದು ಕೊಟ್ಟಾರ. ಲೈಕ್ ಏನಿದೆ ಚಾರ್ಜರ್. ಹಾಂ, ಚಾರ್ಜರ್ ಕೊಟ್ಟಾರ. ಇಲ್ಲೈತೆ ನೋಡ್ರಿ ಮೇನ್ ಪ್ರಾಡಕ್ಟ್ ಇಲ್ಲೈತೆ. ಇದು ಮೇನ್ ಪ್ರಾಡಕ್ಟ್. ಇಲ್ಲಿ ಚೆಕ್ ಮಾಡಿ. ಬೆಲ್ಟ್ ಲೆದರಿಂದ ಐತಿ, ಅದು ರಬ್ಬರಿಂದ ಇದಿಲ್ಲ. ಅದ ಒಂದು ಫಾಲ್ಟ್ ಆಗಿದೆ. ಅದಕ್ಕಿಂತ ಏನಿಲ್ಲ, ಎಲ್ಲ ಚಲೋ ಐತಿ. ಆಲ್ಮೋಸ್ಟ್ ಆಲ್ ಫೀಚರ್ಸ್ ಗಿಚ್ ಅಂದ್ರೆ ಗಿಚ್ ಅದಾವ. ಬರೀ ನಾ ಅಂತೂ ಇವಾಗ ಓಪನಿಂಗ್ ಮಾಡೋದಿ. ಇಲ್ಲಿ ಚೆಕ್ ಮಾಡಿ. ಇಷ್ಟು 3007 ಬಂದೈತಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇಲ್ಲಿ ಚೆಕ್ ಮಾಡಿ. ಮೆಸೇಜ್ ಅಲ್ಲ, ಲಿಂಕ್ ಬಿಡ್ರಿ, ಲಿಂಕ್ ಮಾಡಿದ್ವಿ ಆಗಲೇ ಫಸ್ಟ್ ಅನ್ಬಾಕ್ಸಿಂಗ್ ಮಾಡುವಾಗ. ಸ್ಪೋರ್ಟ್ಸ್ ಮೋಡ್ ಎಲ್ಲ ಅದಾವೆ. 94 ಚಾರ್ಜಿಂಗ್ ಐತಿ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕನೆಕ್ಟೆಡ್ ಐತಿ. ಫೀಚರ್ಸ್ ಅಂತೂ ಮಸ್ಟ್ ಅದಾವೆ.
ಇಲ್ಲಿ ಚೆಕ್ ಮಾಡಿ. ಫೀಚರ್ಸ್ ಅಂತೂ ಮಸ್ತ್ ಅದಾವೆ. ಸ್ಲೀಪಿಂಗ್ ಆ್ಯಕ್ಟಿವಿಟಿ, ಡೇಟಾ ಹೆಲ್ತ್, ರೇಟ್, ಸ್ಪೋರ್ಟ್ಸ್, ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಆಕ್ಸಿಜನ್ ಎಲ್ಲ, ವಾಯ್ಸ್ ಅಸಿಸ್ಟ್, ಮ್ಯಾನೇಜ್ಮೆಂಟ್, ಆಲ್ಮೋಸ್ಟ್ ಆಲ್ ವಾಚ್ ಡೀಟೇಲ್ಸ್, ಕ್ಯಾಮ್ರಾ ಏನೇನು ಇರಬೇಕು ಒಂದು ಕ್ಯಾಮ್ರಾದಾಗ ಒಂದು ವಾಚ್ದಾಗ ಅವೆಲ್ಲ ಅದಾವೆ. ಇನ್ನು ಮಸ್ತ್ ನನಗನ್ಸು ಮಟ್ಟಿಗೆ ಅದ್ರದ್ದು ಆ್ಯಪ್ ಒಂದು ಐತಿ, ಆ್ಯಪು ಮಸ್ತ್ ಐತಿ. ಮತ್ತೆಲ್ಲ ಸ್ಪೋರ್ಟ್ಸ್ ಮೋಡ್ ಇವು ಎಲ್ಲ ಅದಾವೆ ಸೆಟ್ಟಿಂಗ್ಸ್. ಇದು ಫೋನಿಗೆ ಕನೆಕ್ಟ್ ಆತಂದ್ರೆ ಫುಲ್ ಫೋನಾಗ ಬರೋ ಮೆಸೇಜ್ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರ್ತಾವಲ್ಲ, ಫೋನಾಗ ಬರೋ ಮೆಸೇಜ್ ಅವೆಲ್ಲ ಬರ್ತಾವೆ. ಇದರಲ್ಲೇ ಒಂದು ಫೋಟೋ ಕ್ಲಿಕ್ ಮಾಡಿದ್ವಿ ನಾವು ಮಮ್ಮಿದ ಮೆಸೇಜ್. ಆಲ್ಮೋಸ್ಟ್ ಆಲ್ ಎಲ್ಲ ಅದಾವೆ, A to Z ಅದಾವೆ. ಫೀಚರ್ಸ್ ಎಲ್ಲ ಬೆಸ್ಟ್ ಐತಿ. ಆದ್ರೆ ಕ್ವಾಲಿಟಿನೂ ಲೆದರಿಂದ ಮಸ್ತ್ ಐತಿ. ಆದ್ರೆ ಏನು ಫಾಲ್ಟ್ ಅಂದ್ರೆ ರಬ್ಬರಿಂದಿಲ್ಲ. ರಬ್ಬರ್ದಿಂದ ಇತ್ತಂದ್ರೆ ಚೊಕ್ಕ ಆಕೈತಿ ನನಗನ್ಸು ಮಟ್ಟಿಗೆ. ಯಾಕಂದ್ರೆ ಇದು ಫುಲ್ ಲೆದರಿಂದ ಐತಿ. ಪಟ್ಟಿನೂ ಕ್ವಾಲಿಟಿನೂ ಚಲೋ ಐತಿ, ಆದ್ರೆ ಇಲ್ಲ ಅನ್ನಂಗಿಲ್ಲ. ಆದರೆ ಸ್ವಲ್ಪ ರಬ್ಬರಿಂದ ಇತ್ತಂದ್ರೆ ಸ್ವಲ್ಪ ಚೊಕ್ಕ ಆಕೈತಿ. ಅಂದರೆ ಫುಲ್ ಬ್ಲ್ಯಾಕ್ ಐತಲ್ಲ, ಬ್ಲ್ಯಾಕ್ ಬೆಲ್ಟ್ ಐತೆ. ಫಾರ್ಮಲ್ಸ್ ಮ್ಯಾಗ ಚಂದ ಕಾಣ್ತೈತೆ ಅಂತೇಳಿ ನಂದು. ಇನ್ನೊಂದು ಇದು ಬ್ರ್ಯಾಂಡಿಂಗ್ ಅಂತೂ ಮಸ್ತ್ ಮಾಡ್ಯಾರ ಬಿಡ್ರಿ ಅವರು. ಬ್ರ್ಯಾಂಡಿಂಗ್ ಆತ ಎಲ್ಲ A to Z ಏನಿಲ್ಲ ಅನ್ನಂಗಿಲ್ಲ. ಇದ್ರೊಳಗೆ ಎಲ್ಲ ಕೊಟ್ಟಾನ. ರನ್ನಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಎಲ್ಲ ಕೊಟ್ಟಾನ. ಚಾರ್ಜಿಂಗ್ ಎಷ್ಟು ಐತೆ ಅಂದ್ರೆ ಲೈಕ್ ಒಂದು ವಾರನ ಬರ್ತೈತೆ ಅಂದಾರ ಅವ್ರು. ನೋಡೋಮ್ ಏನೇನು ಸೀನ್ ಆಕೈತಿ ಬರ್ರಿ. ಇವೆಲ್ಲ ಚೆಕ್ ಮಾಡ್ಕೊತ ಕುಂತ್ರೆ ನಮ್ದು ನಾಳೆ ಆಕೈತಿ. ವಾಚ್ ಅಂತೂ ಅನ್ಬಾಕ್ಸಿಂಗ್ ಆತ ನನಗನ್ಸೋ ಮಟ್ಟಿಗೆ. ಐ ಹೋಪ್ ರಿವ್ಯೂ ಹೆಂಗೆ ಆತ ಅಂತೇಳಿ ಕಮೆಂಟ್ ಬರೋದು ಮಾತು ಮರಿಬೇಡ್ರಿ. ಬರ್ರಿ ಇದಂತೂ ಇರಲಿ. ಹೆಂಗೆ ಆತಂತೇಳಿ ರಿವ್ಯೂ ಅಂತೂ ಮರೆಯೋದು ಹಾಕ್ರಿ ಹೋಗ್ಬಾರಲ್ಲ, ಹಾಕ್ರಿ ರಿವ್ಯೂ ಹೆಂಗೆ ಆತಂತೇಳಿ. ನಮಗೂ ಸ್ವಲ್ಪ ಇದಾಕೈತಿ. ವಾಚ್ ಇದನ್ನು ಯೂಸ್ ಮಾಡಿದವ್ರು ಇದ್ರೆ ಲೈಕ್ ನಮಗೂ ಸ್ವಲ್ಪ ಹೇಳ್ರಿ ಏನು ಡಿಫಾಲ್ಟ್ ಐತಿ. ಬಂದು 2 ದಿವಸ ಆಯ್ತು, ಅದಕ್ಕೋಸ್ಕರ ಈಗ 2 ವಾರದಾಗ ಏನೂ ಕಾಣಂಗಿಲ್ಲ ಬಿಡ್ರಿ, ಅದಕ್ಕೆ ಹೇಳತ್ತಿದ್ದೆ. ಬರ್ರಿ ಆಲ್ಮೋಸ್ಟ್ ಆಲ್ ಇದಂತೂ ಇರ್ತೈತಿ. ಚಾರ್ಜಿಂಗ್ ಆಲ್ಮೋಸ್ಟ್ ಆಲ್ ಎಲ್ಲ ಐತಿ. 1 ವಾರ ಅಂದಾರ ವಾರಂಟಿ. ನೋಡೋ ಏನೇನು ಸೀನ್ ಆಗೈತಿ ಬರ್ರಿ. ಇದಂತೂ ಆತ ಅನ್ಬಾಕ್ಸಿಂಗ. ಹಂಗೆ ಫಟಾಫಟ್ ನಾಷ್ಟ ಗಿಷ್ಟ ಮಾಡಿ ಎಲ್ಲ ರೀಚಾರ್ಜ್ ಆಗಿ ಕಾಲೇಜ್ ಅಂತೂ ಮುಗಿಸ್ ಬಂದೈತಿ. ಮಳೆಯಾಗ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಫುಲ್ ಮಳೆಯೆಲ್ಲ ಬಂದುಬಿಟ್ಟಿದೆ. ಅದ್ರ ಸಂಬಂಧ ನಾವು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೊಳ್ಳಿ ಕಾಲೇಜಿಂದ ಬಂದು ಇಲ್ಲೇ ಸ್ಟಾರ್ಟ್ ಮಾಡತ್ತೈತಿ. ಬರ್ರಿ ಫಟಾಫಟ್ ನಾಷ್ಟ ಗಿಷ್ಟ ಮಾಡಿ ಇಷ್ಟೆಲ್ಲ ಅನ್ಬಾಕ್ಸಿಂಗ್ ಮಾಡಿಂದ ಸ್ವಲ್ಪ ರೆಸ್ಟ್ ಬೇಕು. ರೆಸ್ಟೆಲ್ಲ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. 1 hour later. ಓಕೆ ಗೈಸ್, ಫೈನಲಿ ಫ್ರೆಶ್ ಅಪ್ ಅಂತೂ ಆಗಿದ್ವಿ. ಇಲ್ಲ ರೆಸ್ಟ್ ಇಷ್ಟೆಲ್ಲ ಆಗಿತ್ತು ಆಲ್ಮೋಸ್ಟ್ ಆಲ್. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಹೇಳ್ದ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.